ನಮ್ಮ ನಾಡು ಸಂಸ್ಕೃತಿ ಸಂಪ್ರದಾಯಗಳಿಗೆ ತವರೂರು. ಇಲ್ಲಿ ಒಂದೊಂದು ಹಬ್ಬಕ್ಕೆ ಅದರದ್ದೇ ಆದ ಹಿನ್ನೆಲೆಯ ಜೊತೆಗೆ ಮಹತ್ವವಿದೆ. ಅವುಗಳನ್ನು ತಿಳಿದು ಭಕ್ತಿ ಭಾವದಿಂದ ಆಚರಿಸುವ ಜೊತೆಗೆ ಇಂದಿನ ಯುವ ಪೀಳಿಗೆಗೂ ಅದರ ಮಹತ್ವವನ್ನು ತಿಳಿಸುವ ದಾರಿಯಾಗಿದೆ. ಇನ್ನು ರಾಜ್ಯಾದ್ಯಂತ ಮಹಿಳೆಯರ ಆರಾಧನೆಯ ಹಬ್ಬವಾಗಿರುವ ಗೌರಿ ಹಬ್ಬ ಗಣೇಶ ಚತುರ್ಥಿಯ ಹಿಂದಿನ ದಿನ ಬರುತ್ತೆ. ಮಹಿಳೆಯರು ಗೌರಿ ಹಬ್ಬವನ್ನ ಸೀರೆ ಆಭರಣಗಳನ್ನು ತೊಟ್ಟು ಮನೆಯನ್ನ ಅಲಂಕರಿಸಿ ಭಕ್ತಿ ಪೂರ್ವಕವಾಗಿ ಮನೆಗಳಲ್ಲಿ ಗೌರಿ ಮೂರ್ತಿಯನ್ನ ಕೂರಿಸಿ ವಿಶೇಷ ವೃತ್ತಗಳೊಂದಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಗೌರಿ ಹಬ್ಬದ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೀತಾ ಇದ್ದು, ಮಹಿಳೆಯರು ಹಬ್ಬಕ್ಕೆ ತಯಾರಾದ ಅಲಂಕಾರಿಕ ವಸ್ತುಗಳು, ಸೀರೆಗಳನ್ನು ಖರೀದಿಸಲು ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ನಡುವೆ ಮಾರುಕಟ್ಟೆಗಳಲ್ಲಿ ಬೆಲೆ ಏರಿಕೆ ಜನರನ್ನ ತೀವ್ರವಾಗಿ ಕಂಗೆಡಿಸಿದೆ. ಜಾಸ್ತಿ ಬೇಡಿಕೆ ಇರುವ ಕಾರಣ ಹೂವಿನ ಬೆಲೆ 2 ಪಟ್ಟು ಜಾಸ್ತಿಯಾಗಿದ್ದು, ಹಣ್ಣುಗಳು, ಮಾವಿನ ಎಲೆ, ತೆಂಗಿನಕಾಯಿಗಳ ಬೆಲೆಯೂ ಕೂಡ ತುಂಬಾ ಏರಿಕೆಯಾಗಿದೆ. ಗ್ರಾಹಕರು ಬೆಲೆ ಏರಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾ ಇದ್ದು, ಹಬ್ಬದ ಖರೀದಿಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಂದಿನ ಆಧುನಿಕತೆಗೆ ಒಳಗೊಂಡ ನಗರ ಜೀವನದಲ್ಲಿ ಮಣ್ಣಿನ ವಿಗ್ರಹಗಳ ಬದಲು ಸುಂದರವಾಗಿ ಅಲಂಕಾರಗೊಂಡಿರುವ ಪ್ಲಾಸ್ಟಿಕ್ ಅಥವಾ ಲೋಹದ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಬೆಲೆ ಏರಿಕೆ ಮಧ್ಯೆಯೂ ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ವಿಡಿಯೋಗಳ ಮೂಲಕ ಹಂಚಿಕೊಳ್ಳುವುದರೊಂದಿಗೆ ಜನರು ಇನ್ನಷ್ಟು ಸಂಭ್ರಮಿಸುತ್ತಿದ್ದಾರೆ. ಒಂದೆಡೆ ಭಕ್ತಿಯ ಸಂಭ್ರಮದಲ್ಲಿ ಮಹಿಳೆಯರು ಗೌರಿ ಹಬ್ಬವನ್ನ ಆಚರಿಸ್ತಾ ಇದ್ರೆ, ಮತ್ತೊಂದೆಡೆ ಮಾರುಕಟ್ಟೆಯ ದರ ಏರಿಕೆ ಜನರ ಖರ್ಚಿಗೆ ಭಾರವಾಗ್ತಾ ಇದೆ. ಹಬ್ಬದ ಸಂಭ್ರಮಕ್ಕೆ ಬೆಲೆ ಏರಿಕೆ ಹೊಡೆತ ತೀವ್ರವಾಗ್ತಾ ಇದೆ. ಸಮಸ್ತ ನಾಡಿನ ಜನತೆಗೆ ಹಾಗೂ ನ್ಯೂಸ್ 81 ಕನ್ನಡ ಚಾನೆಲ್ನ ವೀಕ್ಷಕರಿಗೆ, ಜಾಹೀರಾತುದಾರರಿಗೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.